MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತಾ ರಾಮ್ ಬರಲಿಲ್ಲ ಅನ್ನುವಂತಹ ವಿಚಾರ, ನಟಿ ರಚಿತಾ ಮೇಲೆ ದ್ವೇಷ ಇಲ್ಲ, ನೋವಿದೆ ಅಂತ ನಿರ್ದೇಶಕ ನಾಗಶೇಖರ್ TV9ಗೆ ಪ್ರತಿಕ್ರಿಯಿಸಿದ್ದಾರೆ. ನಟಿ ರಚಿತಾ ರಾಮ್ ಚಿತ್ರದ ಪ್ರಮೋಷನ್ಗಳಲ್ಲಿ ಭಾಗಿಯಾಗ್ತಿಲ್ಲ ಅಂತ ದೂರನ್ನ ಕೊಟ್ಟಿತ್ತು ಚಿತ್ರತಂಡ. ಈ ಬಗ್ಗೆ TV9ಗೆ ನಿರ್ದೇಶಕ ನಾಗಶೇಖರ್ ಮಾತನಾಡಿದ್ದಾರೆ. ರಚಿತಾ ರಾಮ್ ಸ್ಪಷ್ಟನೆ ಕೊಡಬೇಕಷ್ಟೇ, ಒಳ್ಳೆ ಸಿನಿಮಾ ಮಾಡ್ತೀನಿ ಎಂದಿದ್ದಾರೆ. ಪ್ರತಿನಿಧಿ ಜಗ್ಗಿನ್ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಒಂದು ಕಡೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಚಿತ್ರತಂಡ ಫಿಲಂ ಚೇಂಬರ್ಗೆ ದೂರುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಬೆಳವಣಿಗೆಗಳ ನಡುವೆ ಚಿತ್ರದ ನಿರ್ದೇಶಕರು ನಾಗಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಈ ಕ್ಷಣಕ್ಕೆ ರಚಿತಾ ರಾಮ್ ಅವರ ವಿರುದ್ಧ ಇಷ್ಟು ಗಂಭೀರವಾಗಿರ್ತಕ್ಕಂಥ ಒಂದು ಆರೋಪವನ್ನು ಮಾಡಿ ದೂರು ಕೊಡಲಿಕ್ಕೆ ಏನು ಕಾರಣ ಆಯಿತು ಫಿಲಂ ಚೇಂಬರ್ಗೆ ಅನ್ನೋಂಥದ್ದು? ಮೊದಲಿಗೆ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಏನು ಸಾಮಾಜಿಕ ಜಾಲತಾಣಗಳಲ್ಲಿ ರಚಿತಾ ರಾಮ್ ಅವರು ಎಲ್ಲ ಪ್ರೆಸ್ ಮೀಟನ್ನು ಅಟೆಂಡ್ ಮಾಡಿದ್ದಾರೆ ಅಂತ ಬರ್ತಾ ಇದೆಲ್ಲ ನೋಡಿದೆ. ಇದು 2 ವರ್ಷಗಳ ಹಿಂದಿನಿಂದ ನಡೆದು ಬಂದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋದು. ಏನು ಮುಹೂರ್ತ ಆದಮೇಲೆ ಒಂದು ಸ್ವಿಟ್ಜರ್ಲ್ಯಾಂಡಿಂದ ಬಂದ ಮೇಲೆ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಶೂಟಿಂಗ್ ಲೊಕೇಶನ್ಗಳಲ್ಲಿ ಪ್ರೆಸ್ ಮೀಟ್ಗಳು ಮಾಡಿದ್ವಿ. ಅದಾದಮೇಲೆ ಜನವರಿ 10ಕ್ಕೆ ರಿಲೀಸ್ ಆಗುತ್ತೆ ಅಂತ ನಾವು ಒಂದು 2-3 ಪ್ರೀ ರಿಲೀಸ್ ಈವೆಂಟ್ಗಳು ಮಾಡಿದ್ವಿ. ಆ ಕಾರ್ಯಕ್ರಮಕ್ಕಷ್ಟೇ ಅವರು ಬಂದಿದ್ದ ವೀಡಿಯೋಗಳನ್ನು ಜಾಲತಾಣಗಳಲ್ಲಿ ಎಡಿಟ್ ಮಾಡಿ ಬಿಡ್ತಾ ಇದ್ದಾರೆ. ಆಯಿತಾ, ಜನವರಿ 10 ರಿಲೀಸು ಕಾನೂನಾತ್ಮಕ ಬೆಳವಣಿಗೆಗಳಿಂದ ನಮಗೆ ನಮ್ಮ ಸಿನಿಮಾ ಮೇಲೆ ಸ್ಟೇ ಬಂದಿದ್ದರಿಂದ ನಾವು ಜನವರಿ 10ಕ್ಕೆ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಜನವರಿ 17ಕ್ಕೆ ಒಂದು ಟ್ರಯಲ್ ರನ್ ಥರ ಮಾಡಿ ಒಂದು 20 ನಿಮಿಷದ ಫುಟೇಜ್ ಏನು ಸಿಕ್ಕಾಕೊಂಡಿತ್ತಲ್ಲ, ಅದನ್ನು ಜಾಯಿನ್ ಮಾಡಿ ಆಮೇಲೆ ಆ್ಯಕ್ಚುಯಲ್ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಜೂನ್ 6 ಏನು ರಿಲೀಸ್ ಆಗಿದೆ, ಇದು ರಿಲೀಸ್ ಅಲ್ಲ, ಆ್ಯಕ್ಚುಯಲ್ ರಿಲೀಸ್. ಅದು ರಚಿತಾ ರಾಮ್ ಅವ್ರಿಗೂ ಗೊತ್ತು. ಈಗ ನಾಳೆ ಶಿವಣ್ಣ ನೋಡ್ತಾ ಇದ್ದಾರೆ ಸಿನಿಮಾ ಮೈಸೂರಲ್ಲಿ. ನಾನು ಕೊಡೋ ಗೌರವ ಏನು ಶಿವಣ್ಣಗೆ? ಇದು ನಮ್ಮ ಟೀಮ್ ಇರಬೇಕಲ್ವ ಅಲ್ಲಿ. ಅವಾಗಲೂ ಸಿಕ್ಕಲಿಲ್ಲ ಅಂದಾಗ ನೋಡಿ, ಮೈಸೂರಲ್ಲಿ 250 ಜನ ಶಾಂತಿಧಾಮ ಶಾಲಾ ಮಕ್ಕಳ ಜೊತೆ ಶಿವಣ್ಣ ಗೀತಕ ಸಿನಿಮಾ ನೋಡ್ತಾ ಇದ್ದಾರೆ ನಾಳೆ ಸಂಜೆ. ಸೊ ಆ ಕಾರ್ಯಕ್ರಮಕ್ಕೂ ಬರೋಲ್ಲ ಅಂದಾಗ ಇದು ಇನ್ನೂ ಮಿತಿ ಮೀರಿದೆ. ಈಗ ನಾನು ಕಂಪ್ಲೇಂಟ್ ಮಾಡಲೇಬೇಕು. ಈಗ ಅವ್ರೇನು ಬರೋದು ಬೇಡ, ಅವ್ರು ಯಾಕೆ ಬರ್ತಿಲ್ಲ ಅನ್ನೋ ಉತ್ತರ ಬೇಕು ನನಗೆ. ಇವತ್ತಿಗೂ ನನಗೆ ರಚಿತಾ ಅವ್ರ ಮೇಲೆ ಯಾವುದೇ ದ್ವೇಷ ಇಲ್ಲ, ನೋವಿದೆ. ದ್ವೇಷ ಮಾಡೋದಕ್ಕೆ ಅವ್ರೇನು ಮಾಡಿದ್ದಾರೆ, ನಾನೇನು ಮಾಡಿದ್ದೀನಿ? ನನಗೆ ನೋವು ಯಾಕಿದೆ ಅಂತಂದರೆ, ನೀವು ಬರ್ಬೋದಾಗಿತ್ತು. ಎಂತಹ ದೊಡ್ಡ ಕಲಾವಿದರು, ಸುದೀಪ್ ಸರು, ದರ್ಶನ್ ಸರು, ಏನು ನೀವು ಅಲ್ಲಿ ನಾಗಾರ್ಜುನ ಅವ್ರು ನೋಡಿ, ನಾನಿ ನೋಡಿ, ಸಲ್ಮಾನ್ ಖಾನ್ ನೋಡಿ, ಶಾರುಖ್ ಖಾನ್, ಎಲ್ಲರೂ ಪ್ರಮೋಷನ್ ಮಾಡ್ತಾರೆ, ಪ್ರಮೋಷನ್ಗೆ ಬರ್ತಾರೆ. ಆ ರಶ್ಮಿಕಾ ಮಂದಣ್ಣ ಅನ್ನೋ ಹುಡುಗಿ ಸಿನಿಮಾ ಪ್ರಮೋಷನ್ಗೆ ಕಾಲು ಫ್ರ್ಯಾಕ್ಚರ್ ಆಗಿದ್ರು ಬಂದು ಪ್ರಮೋಷನ್ ಮಾಡ್ತಾರೆ. ಈ ಥರದ ಕಾಲ ಇದು. ಈ ಕಾಲಘಟ್ಟದಲ್ಲಿ ನೀವು 2 ದಿನ ಫ್ರೀ ಮಾಡ್ಕೊಂಡು ಬರ್ಬೋದಾಗಿತ್ತು, 3 ದಿನ. ನಾನು ಕೇಳಿದಷ್ಟೇ, ನಿಮ್ಮ ಫ್ರೀ ಟೈಮ್ ಕೊಡಿ ಅಂದೆ. ಅದನ್ನು ನೀವು ಮಾಡಲಿಲ್ಲ ಅನ್ನೋ ತಪ್ಪು. ಯಾಕೆ? ಅಂಥದ್ದೇನಾಗಿದೆ ನಮ್ಮಿಂದ ಅಗೌರವ ಆಗಿದೆಯಾ? ನಮ್ಮಿಂದ ನೋವಾಗಿದೆಯಾ? ನಮ್ಮಿಂದ ಏನೋ ಸಂಭಾವನೆ ಬಂದಿಲ್ವಾ? ಆಗಿರೋದಾದರೂ ಏನು? ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ಈಗ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ, ಏನು ಮಾಡಿದಿರಿ, ಯಾಕೆ ಬರ್ತಾ ಇಲ್ಲ? ಆ ಸ್ಪಷ್ಟನೆಯನ್ನು ರಚಿತಾ ರಾಮ್ ಅವರು ಚೇಂಬರ್ಗೆ ಬಂದು ಕೊಡಬೇಕು, ಎಲ್ಲ ಮಾಧ್ಯಮಗಳ ಮುಂದೆ. ಅದು ಬಂದು ಅವರು ಸಾರಿ ಕೇಳಬೇಕು ಅಂತ ನಾನು ಕೇಳಿದೆ. ಅವ್ರು ಸಾರಿ ಕೇಳೋ ಅಗತ್ಯನೂ ಇಲ್ಲ, ನಾವು ಬ್ಯಾನ್ ಮಾಡಿ ಅನ್ನೋ ಅಗತ್ಯನೂ ಇಲ್ಲ, ನಾವು ಆ ಪದನೂ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಕಠಿಣ ಕ್ರಮ ತಗೊಳ್ಳಿ ಅಂದರೆ ಇನ್ಮೇಲೆ ಈ ಥರದ್ದು ಯಾರಿಗೂ ಆಗಬಾರ್ದು. ಇನ್ಮೇಲೆ ಚೇಂಬರೇ ಒಂದು ರೂಲ್ ಹೊರಡಿಸ್ಬೇಕು ಅಂತ ನಾವು ಒಂದು ಆರ್ಟಿಸ್ಟ್ ಅಗ್ರಿಮೆಂಟ್ ಅನ್ನೋದನ್ನು ಚೇಂಬರೇ ಕೊಡಬೇಕು. ಅದಕ್ಕೆ ಪ್ರತಿಯೊಬ್ಬ ಆರ್ಟಿಸ್ಟ್ ಸೈನ್ ಹಾಕಬೇಕು. ಆ ಥರದ್ದೊಂದು ಮನವಿ ಮಾಡಿದ್ದೀನಿ. ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ನಿರ್ದೇಶಕ ನಾಗಶೇಖರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.